ವಿದ್ಯಾರ್ಥಿಗಳೇ, ಈಗ ನಾವು ನಾಮಪದಗಳ ಚಾಪ್ಟರ್ ಅನ್ನು ತಗೊಂಡಿದ್ದೀವಿ. ಇದರಲ್ಲಿ ಫಸ್ಟ್ ಒಂದು ಬಂದು ವಸ್ತುವಾಚಕಗಳು. ಹಾಗಾದ್ರೆ ವಸ್ತುವಾಚಕಗಳಲ್ಲಿ ಎಷ್ಟು ರೀತಿಯಾದಂತಹ ವಿಧಗಳಿವೆ? 3 ರೀತಿಯಾದಂತಹ ವಿಧಗಳಿವೆ. ಒಂದು ಅಂಕಿತ ನಾಮ, ಇನ್ನೊಂದು ರೂಢನಾಮ, ಇನ್ನೊಂದು ಅನ್ವರ್ಥನಾಮ ಅಂತ ಹೇಳಿ. ಈಗ ನಾವು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರೆಯೋದ್ರಿಂದ ಇದು ಅತ್ಯಮೂಲ್ಯವಾದಂತಹ ಮಾಹಿತಿ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಅಂಕಿತ ನಾಮ ಮೊದಲನೇ ಬಾರಿಗೆ ಅಂಕಿತ ನಾಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂಕಿತ ನಾಮ ಅಂತ ಅಂದ್ರೆ ಏನು ಅಂತ ಹೇಳಿ ಗೊತ್ತು. ಅಂಕಿತ ಅಂದ್ರೆ ಹೆಸರು. ಹಾಗಾದ್ರೆ ಅಂಕಿತ ನಾಮ ಅದರ ಹೆಸರು. ಹಾಗಾದ್ರೆ ಹೆಸರು ಯಾವ್ಯಾವಿದೆ? ಯಾವ ಊರುಗಳ ಹೆಸರಾಗಿರ್ಬೋದು, ಅಥವಾ ವ್ಯಕ್ತಿಗಳ ಹೆಸರಾಗಿರ್ಬೋದು, ಅಥವಾ ವಸ್ತುಗಳ ಹೆಸರಾಗಿರ್ಬೋದು, ಪ್ರಾಣಿಗಳ ಹೆಸರಾಗಿರ್ಬೋದು, ಇದನ್ನೆಲ್ಲವನ್ನ ನಾವೇನಂತ ಹೇಳಿ ಕರಿತೀವಿ? ಅಂಕಿತ ನಾಮ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಅನ್ನ ನಾವು ಕೊಡೋದಾದ್ರೆ ಏನಂತ ಹೇಳಿ ಕೊಡ್ಬೋದು? ಊರುಗಳ ಹೆಸರು. ಯಾವುದಾದ್ರೂ ಊರನ್ನ ಕೊಡಿ ನೀವು, ಇದೊಂದು ಊರು. ಅಥವಾ ಯಾವುದಾದ್ರೂ ಒಂದು ಹೂವಿನ ಹೆಸರನ್ನ ಕೊಡಿ, ಮಲ್ಲಿಗೆ. ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಹೆಸರನ್ನ ಕೊಡಿ, ಸೃಷ್ಟಿ. ಓಕೆ, ಹೀಗೆ ಯಾವ ಒಂದು ನಾಮಪದವನ್ನ ತಗೊಂಡ್ರೆ ಅದನ್ನ ಏನಂತ ಹೇಳಿ ಕರಿತೀವಿ? ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಹಾಗೆ ಎರಡನೇದಾಗಿ ಬಂದು ರೂಢನಾಮ. ನಾವು ಯಾವುದನ್ನ ರೂಢಿಯಿಂದ ಕರಿತೇವೋ, ಅಂದ್ರೆ ಹಿಂದಿನ ಕಾಲದಿಂದ ನಿಮ್ಮ ಹಿರಿಯರು, ಅಜ್ಜ ತಾತಂದಿರು ಎಲ್ಲರೂ ಹಾಗೆಯೇ ಹೇಳ್ತಾ ಬಂದಿರತಕ್ಕಂತಹ ವರ್ಡ್ ಅನ್ನ ಏನಂತ ಹೇಳಿ ಕರಿತೀವಿ ನಾವು? ರೂಢನಾಮ, ರೂಢಿ ಭಾಷೆಯಿಂದ. ಆದ್ರೆ ಏನನ್ನ ಇದು ರೂಢಿ ಭಾಷೆ ಅಂದ್ರೆ ಏನು? ಇದಕ್ಕೆ ಏನು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ನಾವು ಪುಸ್ತಕ. ಇದನ್ನ ನಾವು ರೂಢಿ ಭಾಷೆಯಿಂದ ಹೇಳ್ಕೊಂಡು ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಇದಕ್ಕೆ ಏನಂತ ಹೇಳಿ ರೂಢನಾಮಕ್ಕೆ ಎಕ್ಸಾಂಪಲ್ ಬಂದು ಯಾವ್ದಾಗುತ್ತೆ? ಪುಸ್ತಕ ಅನ್ನೋದಾಗುತ್ತೆ. ಹಾಗೆ ಸುಮಾರಾದಂತಹ ಉದಾಹರಣೆಗಳಿವೆ. ನದಿ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಇದನ್ನೆಲ್ಲವನ್ನ ಏನಂತ ಹೇಳಿ ಕರಿತೀವಿ ನಾವು? ರೂಢನಾಮ ಅಂತ ಹೇಳಿ ಕರಿತೀವಿ. ಹಿಂದಿನಿಂದ ಬಂದಿರತಕ್ಕಂಥದಕ್ಕೆ ರೂಢನಾಮ. ಹಾಗಾಗಿ ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕಾಗುತ್ತೆ? ರೂಢನಾಮಕ್ಕಾಗುತ್ತೆ. ಅದೇ ರೀತಿಯಾಗಿ ಅನ್ವರ್ಥನಾಮ. ಏನು ಅನ್ವರ್ಥನಾಮ ಅಂದ್ರೆ, ಈಗ ನಾನು ಪಾಠವನ್ನ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ವಿದ್ಯಾರ್ಥಿಗಳು ನೀವೇನ್ ಮಾಡ್ತಾ ಇದ್ರ? ಕೇಳಿಸ್ಕೊಳ್ತಾ ಇದ್ರ. ನಾನು ಮಾಡ್ತಕ್ಕಂತಹ ಕೆಲಸಕ್ಕೆ ಏನಂತ ಹೇಳಿ ಕರಿತೀವಿ? ಅನ್ವರ್ಥನಾಮ. ನಂದೇ ಆದಂತಹ ಒಂದು ಹೆಸರಿದೆ, ಅದನ್ನ ನೀವು ಕರೆಯೋದಿಲ್ಲ, ಬಟ್ ನಾನು ಏನಂತ ಹೇಳಿ ಕರಿತೀರಾ? ಈ ಸ್ಥಾನಕ್ಕೆ ಬಂದಾಗ ನಾನೀಗ ಟೀಚ್ ಮಾಡುವಾಗ ನನ್ನ ಶಿಕ್ಷಕಿ ಅಂತ ಹೇಳಿ ನೀವು ಕರಿತೀರಾ. ನೀವೆಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ಏನಂತ ಹೇಳಿ ಕರಿತೀವಿ ನಾವು? ವಿದ್ಯಾರ್ಥಿಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಈಗ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಅನುಗುಣವಾಗಿ ಹೇಳ್ತಕ್ಕಂಥದ್ದನ್ನ ಏನಂತ ಹೇಳಿ ಕರಿತೀವಿ ನಾವು? ಅನ್ವರ್ಥನಾಮ. ಅನ್ವರ್ಥನಾಮಕ್ಕೆ ಎಕ್ಸಾಂಪಲ್ ಬಂದು ಹಾಗಾದ್ರೆ ಏನು? ಶಿಕ್ಷಕಿ ಅಥವಾ ವೈದ್ಯರು, ಕುರುಡ, ಕುಂಟ. ನೋಡಿ, ಕುರುಡನಿಗೆ ಅವನದೇ ಆದಂತಹ ಒಂದು ಹೆಸರಿರುತ್ತೆ, ಆದ್ರೆ ನಾವೇನಂತ ಹೇಳಿ ಕರೆಯೋದಿಲ್ಲ, ಅವನ ಹೆಸರಿಟ್ಟು ಕರೆಯೋದಿಲ್ಲ. ಅವನಿಗೆ ಕಣ್ಣು ಇರೋದಿಲ್ಲ, ಹಾಗಾಗಿ ನಾವು ಅನ್ನೋನ್ ಪರ್ಸನ್ ನೋಡುವಾಗ ಅವನನ್ನ ಏನಂತ ಹೇಳಿ ಕರಿತೀವಿ? ಇಮಿಡಿಯೇಟ್ ಆಗಿ ಕುರುಡ ಅಂತ ಹೇಳಿ ನಾವು ಕರಿತೀವಿ. ಹಾಗೆಯೇ ಕುಂಟನಿಗೆ ಕಾಲಿಲ್ಲ ಅಂದ್ರೆ ಅವನ ಹೆಸರು ನಮ್ಗೆ ಗೊತ್ತಿಲ್ಲ ಅನ್ನೋದು ಕೂಡ ನಾವೇನಂತ ಹೇಳಿ ಕರಿತೀವಿ? ಕುಂಟ ಅಂತ ಹೇಳಿ ಕರಿತೀವಿ. ಈಗ ಅನ್ವರ್ಥನಾಮ ಅಂದ್ರೆ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಅನುಗುಣವಾಗಿ ಹೇಳ್ತಕ್ಕಂತಹ ಹೆಸರನ್ನ ಏನಂತ ಹೇಳಿ ಕರಿತೀವಿ? ಅನ್ವರ್ಥನಾಮ ಅಂತ ಹೇಳಿ ಕರಿತೀವಿ. ಇದು ನನ್ನ ಫಸ್ಟ್ ವಿಡಿಯೋ. ನಿಮ್ಮ ಮುಂದಿನ ಮಾಹಿತಿಗೆ ನಾನು ಸುಮಾರು ನಿಮಗೆ 10th ಸ್ಟ್ಯಾಂಡರ್ಡ್ಗೆ ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ನೀಡ್ತೀನಿ. ಯಾವ್ಯಾವ ರಿಲೇಟೆಡ್ ಕ್ವಶನ್ಸ್ ಇದೆ 10th ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ಬರುತ್ತೋ, ನಾನು CBSE ಟೀಚರ್, ಅದರಿಂದ ಅಂಡರಲ್ಲಿ CBSE ಮಕ್ಕಳಿಗೆ ಯೂಸ್ ಆಗ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಸೇರಬೇಕು, ನಿಮ್ಮಲ್ಲಿ ಬಂದು ತಲುಪಬೇಕು, ನಿಮಗೆ ಯೂಸ್ಫುಲ್ ಆಗಬೇಕು ಅಂದ್ರೆ ಈಗಲೇ ನೀವು ಬೇಗ ನಮ್ಮ ಚಾನಲ್ಗೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಈ ವಿಡಿಯೋ ಒಂದು ಬರೀ CBSE ಅಲ್ಲ, ಸ್ಟೇಟ್ಸ್ಗೆ ಅಲ್ಲ, ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಅನ್ವಯವಾಗುತ್ತೆ. ಯಾಕಂದ್ರೆ ನಾವು ಗ್ರಾಮರ್ ಅಂತ ಹೇಳಿ ಬಂದಾಗ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ಗ್ರಾಮರ್ ಅನ್ನ ತಗೊಳ್ಳೇಬೇಕು. ಮೂಲ ತಳಹದಿ ಇದು. ಹಾಗಾಗಿ ಇದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನಷ್ಟು ಮಾಹಿತಿಗಳ ಮೂಲಕ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.